ಹೈಟೆನ್ಷನ್ ವೈರ್ ಏರಿದೆ. ಕೋತಿ ಮತ್ತೆ ಕಾಗೆಗಳ ಕಾಟ ಹೆಚ್ಚಾಗಿದೆ. ಗಂಟೆಗಳ ಕಾಲ ಕೋತಿ ಹಾಗೆ 3 ಕಾಗೆಗಳ ಕಾದಾಟ ಜೋರಾಗಿತ್ತು. ಹೈಟೆನ್ಷನ್ ಕಂಬದ ಮೂಲಕ ವೈರ್ ಮೇಲೆ ಕೋತಿ ಏರಿರುವಂತದ್ದು. ಪ್ರಮುಖವಾಗಿ ಹೈಟೆನ್ಷನ್ ವೈರ್ ಇದೆ. ಆ ವೈರ್ನ ಮೇಲೆ ಕೋತಿ ಕಾಗೆಗಳ ಕಾಟ ಜೋರಾಗಿದೆ. ಸುಮಾರು ಗಂಟೆಗಳ ಕಾಲ ಕೋತಿ ಹಾಗೆ 3 ಕಾಗೆಗಳ ಕಾದಾಟ ನಡೆದಿದೆ. ತೆಲಂಗಾಣದ ಮಹಬೂಬನಗರ ಜಿಲ್ಲೆಯ ಕೋಸ್ಗಿ ತಾಲೂಕಿನ ಚಲ್ಲಾಪುರ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಕೋತಿ ಕಂಡು ಕಾಗೆಗಳ ಕಾಟ ಜೋರಾಗಿದೆ. ಕೋತಿಗೆ ಕುಕ್ಕೋದಕ್ಕೆ ಮುಂದಾಗಿದೆ. ಕಾಗೆಗಳು ಕುಕ್ಕುವುದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕೋತಿ ಹರಸಾಸುವನ್ನ ಪಡುವ ರೀತಿಯಾಗಿ ಹೋಗಿತ್ತು. ಕೊನೆಗೂ ಕಾಗೆಗಳ ಕಾಟದಿಂದ ಪ್ರಾಣವನ್ನ ಉಳಿಸಿಕೊಂಡಿದೆ ಕೋತಿ. ವೈರ್ ಮೇಲೆ ಕಾದಾಡಿ ಓಡಾಡುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹೈಟೆನ್ಷನ್ ವೈರ್ ಮೇಲೆ ಕೋತಿ ಹರಸಾಸ ಪಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀರಾ. ಕಾಗೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹರಸಾಸ ಪಟ್ಟಿರುವಂಥದ್ದು. ಪ್ರಮುಖವಾಗಿ ಪ್ರಾಣ ಉಳಿದಿದೆ ಇಲ್ಲಿ. ಈ ಕಾಗೆಗಳ ಕಾಟದಿಂದ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದೆ. ಇದ್ದಕ್ಕಿದ್ದ ಹಾಗೆ ಏಕಾಏಕಿಯಾಗಿ ಅಂದರೆ ನೋಡಿ, ಹೈಟೆನ್ಷನ್ ವೈರ್ ಯಾವುದೇ ಒಂದು ಪಕ್ಷಿ ಕುತ್ಕೊಳ್ಳಿ ಅಥವಾ ಪ್ರಾಣಿ ಕುತ್ಕೊಳ್ಳಿ ಬೇಗನೆ ಕರೆಂಟ್ ಪಾಸ್ ಆಗಿಬಿಡುತ್ತೆ. ಸದ್ಯಕ್ಕೆ ಆ ಕೋತಿಯ ಪ್ರಾಣ ಉಳಿದಿರುವಂಥದ್ದು. ಈ ಒಂದು ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. 3 ಕಾಗೆಗಳು ಇದ್ದಕ್ಕಿದ್ದ ಹಾಗೆ ಕೋತಿ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು, ಅದು ಹೈಟೆನ್ಷನ್ ವೈರ್ ಮೇಲೆ. ಸೊ ತೆಲಂಗಾಣದ ಮಹಬೂಬನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಅಂದರೆ ಹೈಟೆನ್ಷನ್ ವೈರ್ ಮೇಲೆ ಪಕ್ಷಿಗಳು ಕುತ್ಕೊಳ್ಳೋದು ನೋಡಿರ್ತೀವಿ, ಪ್ರಾಣಿಗಳು ಕಡಿಮೆ. ಅದರಲ್ಲೂ ಕೂಡ ಮಂಗಗಳು ಬೇಗ ಬೇಗ ಮರಗಳಾಗಿರ್ಬೋದು, ಮರಗಳು ಸಿಗಲಿಲ್ಲ ಅಂದರೆ ಈ ರೀತಿಯ ಲೈಟ್ ಕಂಬಗಳು ಹೈಟೆನ್ಷನ್ ವೈರ್ ಮೇಲೆ ನಡೆದಾಡುತ್ತವೆ. ಅದಿನ್ನೂ ಮರಿ ಕೂಡ. ಸೊ ಸದ್ಯದ ಮಟ್ಟಿಗೆ ಈಗ ಕೋತಿ ಬಚಾವಾಗಿದೆ ಕಾಗೆಗಳಿಂದ.